ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ತರಗತಿಯೊಳಗೆ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಶಿಕ್ಷಕರ ನೇಮಕಾತಿ ಯಾಕೆ ಡಿಲೇ ಆಗ್ತಾ ಇದೆ ಅಂತೇಳಿ ಕೆಲವೊಬ್ಬರು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಸೊ ನಿನ್ನೆ ಅಂದರೆ ಜನವರಿ 26ರಂದ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥವರು ಮಧು ಬಂಗಾರಪ್ಪನವರು ಆ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಅವರ ಭಾಷಣದಲ್ಲಿ ಹೇಳಿದ್ದಾರೆ, ಮತ್ತೆ ಪ್ರೆಸ್ ಮೀಟಲ್ಲಿ ಬಂದು ಕೂಡ ಅದರ ಬಗ್ಗೆ ಹೇಳಿರುವಂಥದ್ದು, ಯಾವೆಲ್ಲ ಹುದ್ದೆಗಳನ್ನು ಕರಿತೀನಿ ಅಂತಕ್ಕಂಥದ್ದನ್ನು ಕ್ಲಿಯರ್ ಆಗಿ ಕೂಡ ಹೇಳಿದ್ದಾರೆ. ಹಾಗಾಗಿ ಅವರ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ನಾವೇನು ಮಾಡೋಣ ಅಂತಂದ್ರೆ ಆ ವಿಡಿಯೋದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ನೋಟಿಫಿಕೇಶನ್ ಆಯ್ತಲ್ಲ, ಡಿಟಿನು ಮುಗಿತಲ್ಲ 7ನೇ ತಾರೀಕು ಡಿಸೆಂಬರ್. ಈಗ ಅದು 12ನೇ ತಾರೀಕು ಒಂದು ಕೇಸ್ ಇದೆ, ಫೆಬ್ರವರಿ 12ನೇ ತಾರೀಕು 13 ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ಡಿಸೈಡ್ ಮಾಡಿದ್ರು, ಸೇಯಿಂಗ್ ದಟ್ ಏನೇ ಡಿಸಿಷನ್ ಬಂದ್ರೇನು ಆ 6% ಏನಿದೆ ಅದನ್ನ ಬಿಟ್ಟು ನೀವು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಮುಗಿಸ್ಬಿಡಿ ಅಂತ. ನಾನು ರೆಡಿ. 6% ವಿಲ್ ಬಿ ಇನ್ ಕ್ವಶನ್ ಬಿಕಾಸ್ ನಾನು ರೆಡಿ. ಈಗ ನನಗೆ 10,800 ಇವತ್ತು ನನ್ನ ಸ್ಪೀಚ್ ಅಲ್ಲಿ ನಾನು ಓದ್ದೆ, ಪ್ಲಸ್ 14,900 ಚಿಲ್ಲರೆ ನಾನು ಮುಂಚೆ ತಗೊಂಡಿದ್ದೆ, ಅದು ಓಕೆ ಆಯ್ತು. ಅನುದಾನಿತ ಶಾಲೆಯಲ್ಲಿ 5,000 ಚಿಲ್ಲರೆ ಈ ಸತಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. 2,000 ಮ್ಯೂಸಿಕ್ ಟೀಚರು, 2,000 ಫಿಸಿಕಲ್ ಟೀಚರು, 2,000 ಆರ್ಟ್ ಟೀಚರ್, ಓನ್ಲಿ ಫಾರ್ ಕೆಪಿಎಸ್. ಯಾಕೆಂದ್ರೆ ಅದನ್ನ ತುಂಬಾ ಮೇಲ್ದರ್ಜೆಗೆ ತುಂಬಾ ರಿಸ್ಟ್ರಿಕ್ಷನ್ ಆಗ್ತಾ ಇದೆ. ಬರೀ ಮ್ಯೂಸಿಕ್ ಅಂದಾಗ ಬರೀ ಹಾಡೋದಲ್ಲ, ದೇ ಶುಡ್ ನೋ ಹಿಂದೂಸ್ತಾನಿ, ಕರ್ನಾಟಿಕ್ ಅಂಡ್ ಹೌ ಟು ಪ್ಲೇ ಆಲ್ಸೋ, ಬಿಕಾಸ್ ದೇ ವಿಲ್ ಬಿ ಇನ್ ಚಾರ್ಜ್ ಆಫ್ ಕ್ರಿಯೇಟಿಂಗ್ ಕಲ್ಚರ್, ಸಿಂಗಿಂಗ್ ಕಲ್ಚರ್ ಇನ್ ಅ ಸ್ಕೂಲ್ ಇನ್ ಕೆಪಿಎಸ್ ಶಾಲೆ. ಇದು ಬಂದಾಗ ಮಾತ್ರ ನಿಮಗೆ ಮಾಸ್ಟರ್ ಇಲ್ಲ ಅಂದ್ರೆ ನಿಮಗೆ ಸ್ಟೂಡೆಂಟ್ಸ್ಗೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಈಗಿನ ಟೀಚರ್ಸ್ ಬೇಡ, ನನಗೆ ಹೊಸ ರಿಕ್ರೂಟ್ಮೆಂಟ್ ಪಾಲಿಸಿ ಮಾಡಿ ಅಂತ ಈ ಸತಿಗೆ ನಾನು ಕೇಳ್ಕೊಂಡಿದ್ದೀನಿ. ಮೋಸ್ಟ್ಲಿ ಕೊಡ್ತಾರೆ, ಅಟ್ಲೀಸ್ಟ್ 3 ಇಲ್ಲ ಅಂದ್ರೆ 2 ಕೊಡ್ತಾರೆ. ಸ್ನೇಹಿತರೆ, ತಾವು ಗಮನಿಸಿದ್ರಿ, ಈಗ ಶಿಕ್ಷಣ ಸಚಿವರ ಒಂದು ವಿಡಿಯೋ ಪ್ಲೇ ಮಾಡಿದೆ, ಅದರಲ್ಲಿ ಗಮನಿಸಿದ್ರಿ ಅವರು ಮೊದಲಿಗೆ ಹೇಳಿರುವಂಥದ್ದು TET ಕಂಪ್ಲೀಟ್ ಆಗಿದೆ ಅಂತ ಹೇಳಿದರೆ, ನೋಟಿಫಿಕೇಶನ್ ಆಗಿದೆ ಆಲ್ರೆಡಿ. ಏನಾಯ್ತಂದ್ರೆ ಆ ರಿಸಲ್ಟು ಬಿಟ್ಟಾಗಿದೆ, ಇನ್ನೇನು ಮಾರ್ಕ್ಸ್ ಕಾರ್ಡನ್ನು ಕೊಡುವಂಥದ್ದಿದೆ. ಸೊ ಡಿಸೆಂಬರಲ್ಲಿ TET ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಂತರ ಇನ್ನೊಂದು ಮಾತು ಹೇಳಿದ್ರು ಅಂತಂದ್ರೆ, ಫೆಬ್ರವರಿಯಲ್ಲಿ ಒಂದು ಕೇಸ್ ಇದೆ ಅಂತ ಹೇಳಿದ್ರು. 12-13ನೇ ತಾರೀಕಿಗೆ ಅದು ಕೇಸ್ ಡೇಟ್ ಇದೆ, ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಏನು ಕೇಸ್ ಇದು ಅಂತಂದ್ರೆ, ಏನು ಒಳ ಮೀಸಲಾತಿ ಇದೆ ನೋಡಿ ಸ್ನೇಹಿತರೆ, ಇದು ಒಳ ಮೀಸಲಾತಿ ಅಂತಕ್ಕಂಥದ್ದು ಇದು 56% ಆಗಿದೆ. ಅಂದ್ರೆ 50% ಅನ್ನ ಮೀರಬಾರದು ಯಾವುದೇ ಮೀಸಲಾತಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಸೊ ಹಾಗಾಗಿ 6% ಹೆಚ್ಚಿಗೆ ಆಗಿದ್ದ ಕಾರಣಕ್ಕಾಗಿ ಅದು ಕೋರ್ಟಿಗೆ ಹೋಗಿರುವಂಥದ್ದು. ಸೊ ಅದು ಆ ಕೇಸ್ ಎಷ್ಟನೇ ತಾರೀಕಿದೆ ಅಂತಂದ್ರೆ ಫೆಬ್ರವರಿ 12 ಮತ್ತು 13ನೇ ತಾರೀಕಿಗೆ ಈ ಕೇಸು ಇರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಆಗಿದೆ, ಏನೆಲ್ಲ ಆಗಿದೆ ಅಂತಂದ್ರೆ, ಈ ಡಿಸ್ಕಸ್ ಆಗಿರುವಂಥದ್ದು ಏನು ವಿಚಾರ ಅಂತಂದ್ರೆ, ಕೋರ್ಟ್ ಅಲ್ಲಿ ಏನು ಆರ್ಡರ್ ಬರುತ್ತೆ ಅದನ್ನ ಫಾಲೋ ಮಾಡೋದು ಒಂದು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಈ 6% ಅಂದ್ರೆ 50%ಗೆ ಏನಾದ್ರು ನೋಟಿಫಿಕೇಶನ್ ನೀವು ಹಳೇದನ್ನ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿದ್ರೆ ಅದ್ರ ಪ್ರಕಾರವಾಗಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ, ನೇಮಕಾತಿಯನ್ನು ಮಾಡ್ಕೋತೀವಿ ಅಂತ ಹೇಳಿ ಮಾಡ್ಕೊಳ್ರಿ ಅಂತೇಳಿ ಡಿಸ್ಕಸ್ ಅಲ್ಲಿ ಚರ್ಚೆ ಆಗಿತ್ತೆ. ಅದ್ರ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ ಅಂತ ಹೇಳಿ ಮಾನ್ಯ ಸಚಿವರು ಏನ್ ಮಾಡ್ತಾ ಇದ್ರು, ಆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು. ಹೌದ್ರಿ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ, 6% ಅನ್ನ ಅಕಸ್ಮಾತ್ ಕೋರ್ಟ್ ಅಲ್ಲಿ ಬಿಟ್ಟು ಮಾಡ್ರಿ ಅಂತಂದ್ರೆ ನಾವು ಮಾಡೋದಕ್ಕೆ ರೆಡಿ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ವೇಟ್ ಮಾಡಬೇಕಾಗಿರೋದು ಫೆಬ್ರವರಿವರೆಗೂ. ಫೆಬ್ರವರಿ ಏನು ಅವ್ರು ಡೇಟ್ ಕೊಟ್ಟಿದ್ದಾರೆ 12-13ನೇ ತಾರೀಕು ಅಂತ ಏನೋ ಡೇಟ್ ಹೇಳಿದ್ರು, ಅಲ್ಲಿವರೆಗೂ ನಾವೇನ್ ಮಾಡ್ಬೇಕಾಗುತ್ತೆ, ವೇಟ್ ಅನ್ನ ಮಾಡ್ಬೇಕಾಗುತ್ತೆ. ನಂತರ ಅವ್ರು ಹೇಳ್ತಾ ಇರ್ತಿದ್ರು, ಮಾತಾಡ್ತಾ ಹೇಳಿದ್ರು, 1,800 ಟೀಚರನ್ನ ನೇಮಕಾತಿ ಮಾಡೋದಕ್ಕೆ ನಾವು ಆಲ್ರೆಡಿ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. 1,800 ಶಿಕ್ಷಕರನ್ನ ನಾವೇನ್ ಮಾಡ್ತಾ ಇದೀವಿ, ನೇಮಕಾತಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದೀವಿ. ಯಾಕೆ ಅಂತಂದ್ರೆ ಇದು ಕೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ, ಫೆಬ್ರವರಿಯಲ್ಲಿ ಕೇಸ್ ಇದೆ, ಹಾಗಾಗಿ ನಾವು ಅದನ್ನ ಆ ಕೇಸ್ ಕುಲ್ಲಾವರೆಗೂ ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮತ್ತೆ ಅನುದಾನಿತ ಶಾಲೆಗಳಲ್ಲಿ 5,000 ಶಿಕ್ಷಕರ ನೇಮಕಾತಿಯನ್ನ ನಾವು ಮಾಡ್ಕೋತಾ ಇದೀವಿ ಅಂತಕ್ಕಂಥದ್ದನ್ನ ಮಾತನ್ನ ಕೂಡ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಹೇಳಿರುವಂಥದ್ದು. ಸೊ ಈ ಸಾರಿ ಬಜೆಟ್ ಅಲ್ಲಿ ಮತ್ತೆ ಯಾರ್ಯಾರನಂದ್ರೆ ಸಂಗೀತ ಟೀಚರ್ಗಳನ್ನಾಗಿರ್ಬೋದು, ಮತ್ತೆ ಆರ್ಟ್ಸ್ ಕಲಾ ವಿಭಾಗದ ಅಂದ್ರೆ ಏನು ಈಗ ಈ ಬಟ್ಟೆ ಹೊಲಿಯುವುದು ಅಂತ ಇವು ಬರ್ತಾವಲ್ಲ, ಆ ಥರ ಎಲ್ಲ ಟೀಚರ್ಗಳನ್ನು ತಗೊಳ್ತಕ್ಕಂಥದ್ದು, ಮತ್ತೆ ಅದ್ರ ಜೊತೆಗೆ ಪಿ ಟೀಚರ್ನ ತುಂಬಿಕೊಳ್ಳುವಂಥದ್ದನ್ನು ಕೂಡ ಈ ಸಾರಿ ಬಜೆಟಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಮಾಡ್ತಾ ಇರ್ತೇನೆ, ಮಂಡನೆಯನ್ನು ಮಾಡ್ತಾ ಇರ್ತೀನಿ. ನಾನು ಕೇಳಿರಿಕೆನೂ ಸ್ವಲ್ಪ ಹೆಚ್ಚು ಕಮ್ಮಿನೂ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಹೊಸದಾಗಿ ಶಾಲೆಯನ್ನು ನಿರ್ಮಾಣ ಮಾಡ್ತಿದಾರಲ್ಲ ಅವರಿಗೆ ಈ ರಿಕ್ವೈರ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ ಸ್ನೇಹಿತರೆ, ಇಷ್ಟು ಅವರು ಹೇಳಿರುವಂಥದ್ದು. ನೀವು ಮೊನ್ನೆ ರಾಜ್ಯಪಾಲರು ಒಂದು ಭಾಷಣವನ್ನ ಮಾಡ್ತಾರೆ ಆ ಜಂಟಿ ಅಧಿವೇಶನ ಕುರಿತು. ಆ ಜಂಟಿ ಅಧಿವೇಶನ ಕುರಿತ ಭಾಷಣದಲ್ಲಿ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ನಾನು ಏನು ಮಾಡಿದ್ದೀನಿ ನೋಡಿ, ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ನೋಡಿ. ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಶಿಕ್ಷಕರ ನೇಮಕಾತಿ ಬಗ್ಗೆ ಅಲ್ಲಿ ಕೊಟ್ಟಿದ್ದಾರೆ.
ಅಲ್ಲೇನು ಭಾಷಣದಲ್ಲಿ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ 5267 ಶಿಕ್ಷಕರನ್ನ ನೇಮಕಾತಿಯನ್ನ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಇತರ ಜಿಲ್ಲೆಗಳಿಗೆ 5000 ನೋಡ್ರಿ, ನಾನ್ HK ಒಳಗ 5000 ಶಿಕ್ಷಕರನ್ನ ನೇಮಕಾತಿಯನ್ನ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಪದವಿ ಪೂರ್ವ ಕಾಲೇಜನ್ನು ಏನು PU ಕಾಲೇಜ್ ಲೆಕ್ಚರ್ ಇದಾರಲ್ಲ, ಉಪನ್ಯಾಸಕರು ಇದಾರಲ್ಲ, ಅಲ್ಲಿ 814 ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಮತ್ತು ಅದೇ ರೀತಿಯಾಗಿ ಪ್ರಾಂಶುಪಾಲರು ಏನು 247 ಹುದ್ದೆಗಳನ್ನ ಪ್ರಾಂಶುಪಾಲರ ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ಕೊಳ್ಳಲಾಗಿದೆ ಅಂತೇಳಿ ರಾಜ್ಯಪಾಲರ ಭಾಷಣದಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ತಾವು ಸೀರಿಯಸ್ ಅನ್ನ ತೆಗೆದುಕೊಳ್ರಿ. ಯಾರೆಲ್ಲ ನೋಡ್ರಿ ಎಲ್ಲ ಕರೆಯುವಂಥದ್ದು ಇಲ್ಲಿ, ಓಕೆನಾ. ನಂತರ 5 ವರ್ಷಗಳ ರಿಲ್ಯಾಕ್ಸೇಷನ್ ಅಂತಂದ್ರೆ 5 ವರ್ಷಗಳವರೆಗೆ ನೋಡಿ, ಯಾರು ಜನರಲ್ ಇದ್ರಿ ಇವ್ರಿಗೆ 35 ವರ್ಷ ಆಯ್ತು, ಅದು ಏನ್ ಮಾಡಿದ್ದಾರೆ ಈಗ 40 ವರ್ಷಕ್ಕೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ಹೌದಾ. ನಂತರ ಬರುವಂಥದ್ದು C&R ರೂಲ್ಸ್ ಬಗ್ಗೆನೂ ಕೂಡ ಮೊನ್ನೆ C&R ರೂಲ್ಸ್ ಅನ್ನು ಕೂಡ ಬಿಟ್ಟರು ಸ್ನೇಹಿತರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಪ್ರೊಸೆಸ್ ನೋಡಿ, ಫಸ್ಟಿಗೆ TET ಅನ್ನ ಮಾಡಿದ್ರು, ಆಮೇಲೆ ಈಗ C&R ರೂಲ್ಸ್ ಬಿಟ್ಟರು. ನಂತರ ಇದು ಅವ್ರು ಹೇಳಿದಂಗೆ ಫೆಬ್ರವರಿಯಲ್ಲಿ ಅದು ಆಯ್ತು ಅಂತಂದ್ರೆ ಫೆಬ್ರವರಿ, ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 100% ಶಿಕ್ಷಕರ ನೇಮಕಾತಿ ಅಂತೂ ಗ್ಯಾರಂಟಿ ಆಗುತ್ತೆ. TET ಯಾವ ರೀತಿ ಆಯ್ತು ಅದೇ ರೀತಿ ಬೇಗ ಆಗಿಬಿಡುತ್ತೆ, ಮತ್ತೆ ನಿಮ್ಗೆ ಓದೋದಕ್ಕೆ ಸಮಯ ಸಿಗುವುದೇ ಇಲ್ಲ. ಸೊ ಹಾಗಾಗಿ ಯಾರೆಲ್ಲ ಶಿಕ್ಷಕರಾಗೋದಕ್ಕೆ ಬಹಳ ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ರಿ, ನೀವು ಇನ್ನೂ ಏನ್ ಮಾಡ್ಬೇಕು, ಹೆಚ್ಚಿಗೆ ಓದಬೇಕು. ನಾವು ಏನಕ್ಕೆ ನಿಮಗೆ ಈ ತರ ವಿಡಿಯೋ ಮಾಡ್ತಿದ್ವಿ ಅಂತಂದ್ರೆ ನಿಮಗೂ ಒಂದ್ಸಲ ಮೋಟಿವೇಶನ್ ಆಗ್ಲಿ ಅಂತ, ನಿಮಗೂ ಮೋಟಿವೇಶನ್ ಆಗ್ಲಿ, ಓದ್ಲಿ ಅಂತೇಳಿ. ಸಡನ್ ಆಗಿ ಒಮ್ಮೆ ಕನ್ಫರ್ಮ್ ಆಯ್ತು ಅಂತಂದ್ರೆ ಎಲ್ಲ ಓದೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಈಗ ಏನ್ ಮಾಡ್ತೀರಿ, ಯಾರೆಲ್ಲ ಗೆಸ್ಟ್ ಟೀಚರ್ ಹೋಗ್ತಾ ಇದ್ರಿ, ನಿಮ್ಮ ಕೆಲಸ ಮುಗೀತು. ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ ಈ ರಜಾ ಅವಧಿಯಲ್ಲಿ ಕೂಡ ಸೀರಿಯಸ್ ಆಗಿ ಓದಕ್ಕೆ ನಿಮಗೆ ಅವಕಾಶ ಸಿಗುವಂಥದ್ದು ದಯವಿಟ್ಟು ಓದ್ರಿ. ಮತ್ತು ಇದಾದ್ರೆ ಬಜೆಟಲ್ಲಿ ಮತ್ತೆ ಹೊಸದಾಗಿ ಟೀಚರ್ನ ಸುಮಾರು 2000-3000 ಟೀಚರನ್ನು ಕರೆಯುವಂಥದ್ದನ್ನ ಅವ್ರು ಅಪ್ರೋಚ್ ಮಾಡ್ತೀನಿ ಅಂತ ಕೂಡ ಮಧು ಬಂಗಾರಪ್ಪನವರು ಮಾನ್ಯ ಶಿಕ್ಷಣ ಸಚಿವರು ಹೇಳಿರುವಂಥದ್ದು. ಸೊ ಹಾಗಾಗಿ ಯಾರೆಲ್ಲ ಶಿಕ್ಷಕರಾಗಿ ಆಗ್ಬೇಕು ಅನ್ಕೊಂಡಿದ್ದೀರಿ ದಯವಿಟ್ಟು ಓದ್ರಿ. ನೋಡಿ, GPA ಸ್ಟಾರ್ ಯಾರೆಲ್ಲ ಓದ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಕಂಪಲ್ಸರಿ ಸೈಕಾಲಜಿ ಬಗ್ಗೆ ಹೆಚ್ಚಿಗೆ ಗಮನವನ್ನು ಹರಿಸ್ರಿ. ಯಾಕಂದ್ರೆ ಸೈಕಾಲಜಿ ಮೇಲೆ ಕ್ವಶನ್ಗಳು ಜಾಸ್ತಿ ಬರುವಂಥದ್ದು, 50 ಕ್ವಶನ್ ಆನ್ಸರ್ ಬರ್ತಾವೆ. ಆಮೇಲೆ ಮೌಲ್ಯ ಶಿಕ್ಷಣ ಆಗಿರ್ಬೋದು, ನೈತಿಕ ಶಿಕ್ಷಣ ಆಗಿರ್ಬೋದು, ಇದ್ರ ಕಡೆ ಗಮನವನ್ನು ಹರಿಸಲೇಬೇಕಾಗುತ್ತೆ. ಕಂಪ್ಯೂಟರ್ ಬಗ್ಗೆ ಕಂಪಲ್ಸರಿ ಕ್ವಶನ್ ಇದ್ದೇ ಇರ್ತಾವೆ. ಈ ಸಣ್ಣ ಸಣ್ಣ ಪಾಯಿಂಟ್ ಒಳಗೆ ನೀವು ಹೆಚ್ಚಿಗೆ ಮಾರ್ಕ್ಸ್ ತೆಗಿಬೇಕು. ಆಮೇಲೆ ಕಡ್ಡಾಯ ಕನ್ನಡ ಅಂತ ಕಂಪಲ್ಸರಿ ಕನ್ನಡ ಒಂದಿರುತ್ತೆ. ಯಾರೆಲ್ಲ ಕನ್ನಡ ಸ್ವಲ್ಪ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಬಂದಿರ್ತೀರಿ ಅಥವಾ ಕನ್ನಡ ಇದು ಆದವರು ಸ್ವಲ್ಪ ಕನ್ನಡ ಬಗ್ಗೆನೂ ಕೂಡ ಜಾಸ್ತಿ ಓದ್ಕೊಳ್ಳೇಬೇಕು. ಆಮೇಲೆ ಕಂಪಲ್ಸರಿ ಇಂಗ್ಲೀಷ್ ಗ್ರಾಮರನ್ನು ನೀವು ಓದ್ಕೊಳ್ಳೇಬೇಕು. ಇಂಗ್ಲೀಷ್ ಗ್ರಾಮರ್ ಬಗ್ಗೆನೂ ಪ್ರಶ್ನೆಗಳು ಇರುವಂಥದ್ದು, ಓಕೆನಾ ಸ್ನೇಹಿತರೆ. ಹಾಗಾಗಿ ಯಾರೂ ಟೈಮ್ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಓದಿನ ಕಡೆ ಹೆಚ್ಚು ಗಮನ ಹರಿಸಿರಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡಿದಿರಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.